ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಹ್ಯಾಲೋ ಆಲ್ಕೀನ್ಸ್, ಹ್ಯಾಲೋ ಅರೀನ್ ಚಾಪ್ಟರ್ಸ್ನಲ್ಲಿ ನಾವು ಅವುಗಳ ಡೆಫಿನೇಷನ್, ಕ್ಲಾಸಿಫಿಕೇಶನ್ಗಳನ್ನು, ನಾಮಿನ್ಕ್ಲೇಚರ್ನ ನೋಡಿದ್ವಿ. ಈಗ ನಾವು ಅವುಗಳ ಪ್ರಿಪರೇಷನ್ ನೋಡೋಣ. ಸೊ ಪ್ರಿಪರೇಷನ್ ನೋಡೋಕ್ಕಿಂತ ಮುಂಚೆ ಒಂದು ಸಾರಿ ಅದರ ಬಾಂಡ್ ಟೈಪನ್ನು, ನೇಚರ್ನ ನೋಡ್ತಾ ಬರೋಣ. ಸೊ ನಿಮ್ಗೆಲ್ರಿಗೂ ಗೊತ್ತಿದೆ, ಹ್ಯಾಲೋಜನ್ಗಳು ಮೋರ್ ಎಲೆಕ್ಟ್ರೋನೆಗೆಟಿವ್, ಕಾರ್ಬನ್ಗಿಂತ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಗಿರೋದ್ರಿಂದ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸನ್ನು ತಮ್ಮ ಕಡೆಗೆ ಜಗ್ಗಿಕೊಳ್ಳುತ್ತೆ. ಸೊ ಆದ್ದರಿಂದ ಏನಾಗುತ್ತೆ ಅಂದರೆ, there is a more electron density on halogen than carbon. Therefore, halogen becomes electronegative and carbon becomes electropositive. This charge is not complete. This is partial displacement, inductive effect ಅಂತ ಹೇಳಿ ಕರೆದಿದ್ದೀರಲ್ಲ. ಸೊ ಅದರಿಂದ ನೆಗೆಟಿವ್ ಚಾರ್ಜನ್ನು ಅದು ಪಡ್ಕೊಳ್ಳುತ್ತೆ, ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಸೊ ಪಾರ್ಷಿಯಲ್ ನೆಗೆಟಿವ್ ಚಾರ್ಜನ್ನು ಅದು ಪಡ್ಕೊಳ್ಳುತ್ತೆ. ಅದನ್ನು ನಾವು ಈ ರೀತಿಯಲ್ಲಿ ಬರಿತೀವಿ: carbon gets partial positive charge and halogen gets partial negative charge and the bond becomes polar. ಈ ಕಾರಣದಿಂದ ಏನಾಗುತ್ತೆ, ಬಾಂಡ್ ಬ್ರೋಕನ್ ಈಸಿಯಾಗಿ ಬ್ರೇಕ್ ಮಾಡ್ಬೋದು. ಅದರ ಪ್ರಾಪರ್ಟಿ ತಿಳಿಬೇಕಾದ್ರೆ ನಿಮಗೆ ಉಪಯೋಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನಾವು ನೋಡೋಣ, ಪ್ರಿಪರೇಷನ್ಗಳನ್ನು ನೋಡ್ತಾ ಬರೋಣ. ಸೊ ಮೆಥಡ್ಸ್ ಆಫ್ ಪ್ರಿಪರೇಷನ್. ಸೊ ಇಲ್ಲಿ ನಾವು ಒಂದು 6 ಮೆಥಡ್ಸ್ಗಳನ್ನು ನೋಡ್ತೀವಿ. ಮೊದಲನೇದಾಗಿ ಆಲ್ಕೋಹಾಲ್ಗಳಿಂದ ಪ್ರಿಪರೇಷನ್ ಮಾಡುವಂಥದ್ದು ನೋಡೋಣ. ಸೊ ಆಲ್ಕೋಹಾಲಿಂದ ಪ್ರಿಪರೇಷನ್ ಮಾಡುವಂಥದ್ದು, ಆ ನಂತರದಲ್ಲಿ ಆಲ್ಕೇನ್ಗಳಿಂದ ಪ್ರಿಪರೇಷನ್ ಮಾಡೋದು, ಆಲ್ಕೀನ್ಗಳಿಂದ ಪ್ರಿಪರೇಷನ್ ಮಾಡುವಂಥದ್ದು. ಸೊ ಈ ರೀತಿಯಲ್ಲಿ ಒಂದು ಮತ್ತೆ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತೇಳಿ ಇದೆ. ಕೊನೆಯಲ್ಲಿ ಇನ್ನೊಂದು ರಿಯಾಕ್ಷನ್ ಬರುತ್ತೆ. ಇನ್ಫ್ಯಾಕ್ಟ್ ಹ್ಯಾಲೋಆಲ್ಕೇನ್ ಬಂದಿರುತ್ತೆ, ಅದರಲ್ಲಿ ಹ್ಯಾಲೋಜನ್ ಅನ್ನು ಎಕ್ಸ್ಚೇಂಜ್ ಮಾಡಿ ನಮಗೆ ಬೇಕಾಗಿರ್ತಕ್ಕಂಥ ಹ್ಯಾಲೋಜನ್ ಅನ್ನು ಟ್ರಾನ್ಸ್ಫರ್ ಮಾಡುವಂಥದ್ದು, ಡಿಸ್ಪ್ಲೇಸ್ ಮಾಡುವಂಥ ರಿಯಾಕ್ಷನ್ಗಳನ್ನು ನೋಡ್ತೀವಿ. ಇಷ್ಟು ರಿಯಾಕ್ಷನ್ ನೋಡ್ತೀವಿ. ಸೊ ಮೊದಲನೇದಾಗಿ ನೋಡೋಣ ನಾವೀಗ ಆಲ್ಕೋಹಾಲ್ಗಳಿಂದ ಹೇಗೆ ಪ್ರಿಪರೇಷನ್ ಮಾಡ್ತೀವಿ. ಸೊ ಫ್ರಮ್ ಆಲ್ಕೋಹಾಲ್ಸ್. ಸೊ ಈ ಆಲ್ಕೋಹಾಲ್ಸ್ ಇಂದ ಪ್ರಿಪರೇಷನ್ ಮಾಡೋದ್ರಲ್ಲಿ ಒಂದು 5-6 ಮೆಥಡ್ಗಳಿದೆ. ಆ 6 ಮೆಥಡ್ಗಳನ್ನು 1 by 1 ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋಣ, ಆಲ್ಕೋಹಾಲ್ ಅನ್ನು ತಗೊಂಡು ಅದಕ್ಕೆ ಸೋಡಿಯಂ ಹ್ಯಾಲೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅನ್ನು ಹಾಕಿದಾಗ ಏನಾಗುತ್ತೆ ಅಂದ್ರೆ ಹ್ಯಾಲೋ ಆಲ್ಕೇನ್ ಬರುತ್ತೆ ವಿತ್ ಸೋಡಿಯಂ ಹೈಡ್ರೋಜನ್ ಸಲ್ಫೇಟ್ ಅಂಡ್ ವಾಟರ್. ಸೊ ದಿಸ್ ಇಸ್ ಅ ಸಿಂಪಲ್ ರಿಯಾಕ್ಷನ್. ಹಿಯರ್ OH is replaced by Br. ಸೊ ದಿಸ್ ರಿಯಾಕ್ಷನ್ is a simple reaction. ಸೊ ಈ ರೀತಿಯಲ್ಲಿ ನಾವು ಆಲ್ಕೋಹಾಲ್ ಇಂದ ಹ್ಯಾಲೋ ಆಲ್ಕೇನ್ಗಳನ್ನು ಉತ್ಪತ್ತಿ ಮಾಡಬಹುದು. ಇದಲ್ಲದೆ ಫಾಸ್ಫರಸ್ ಹ್ಯಾಲೈಡ್ಗಳು ಅಂತೇಳಿ ಬರುತ್ತೆ. ದೀಸ್ ಆರ್ ವೆರಿ ಗುಡ್ ಕ್ಲಾಸ್ ಆಫ್ ಕಾಂಪೌಂಡ್ಸ್. ಪಿ ಬ್ಲಾಕ್ ಎಲಿಮೆಂಟ್ಸ್ಗಳಲ್ಲಿ ನಾವು ಫಾಸ್ಫರಸ್ನ ಬೇರೆ ಬೇರೆ ಹ್ಯಾಲೈಡ್ಗಳನ್ನು ನೋಡ್ತೀವಿ. ಫಾಸ್ಫರಸ್ ಟ್ರೈಹ್ಯಾಲೈಡ್ ಅಂಡ್ ಫಾಸ್ಫರಸ್ ಪೆಂಟಾಹ್ಯಾಲೈಡ್ ಅಂತೇಳಿ ತುಂಬಾ ರಿಯಾಕ್ಟಿವ್ ಆಗಿರ್ತಕ್ಕಂಥ ಈ ರಿಯೇಜೆಂಟ್ಗಳನ್ನು ಬಳಸ್ಕೊಂಡ್ಬಿಟ್ಟು ಎಗೇನ್ ಆಲ್ಕೋಹಾಲ್ ಇಂದ ನಾವು ಪ್ರಿಪರೇಷನ್ ಮಾಡ್ಬೋದು ಹ್ಯಾಲೋ ಆಲ್ಕೇನ್ಗಳನ್ನು. ಹೇಗೆ ನೋಡ್ತಾ ಬರೋಣ. 3 moles ಆಫ್ ROH ತಗೊಂಡ್ಬಿಟ್ಟು ಫಾಸ್ಫರಸ್ ಟ್ರೈಹ್ಯಾಲೈಡ್ ಅನ್ನ ಹಾಕಿದಾಗ ನಮಗೆ 3 moles ಆಫ್ ಹ್ಯಾಲೋ ಆಲ್ಕೇನ್ ಪ್ರಿಪರೇಷನ್ ಆಗುತ್ತೆ ವಿತ್ H3PO3 ಫಾಸ್ಫಾರಿಕ್ ಆಸಿಡ್ ಇನ್ನ ಲಿಬರೇಟ್ ಮಾಡೋದ್ರ ಜೊತೆಗೆ. ಸೊ ಇಲ್ಲಿ ನಮಗೆ ಹ್ಯಾಲೋ ಆಲ್ಕೇನ್ ಅನ್ನ ಪ್ರಿಪರೇಷನ್ ಫಾಸ್ಫರಸ್ ಟ್ರೈಕ್ಲೋರೈಡ್ ಅನ್ನು ಉಪಯೋಗಿಸ್ಕೊಂಡು ಅಥವಾ ಟ್ರೈಹ್ಯಾಲೈಡ್ ಅನ್ನು ಉಪಯೋಗಿಸ್ಕೊಂಡು ನಾವು ಪ್ರಿಪೇರ್ ಮಾಡಿದ್ವಿ. ಕ್ಲೋರೈಡ್ ಆರ್ ಬ್ರೋಮೈಡ್ ಅನ್ನು ಸಾಮಾನ್ಯವಾಗಿ ಈ ಮೆಥಡ್ ಅಲ್ಲಿ ಪ್ರಿಪರೇಷನ್ ಮಾಡ್ತೀವಿ. ಇದೇ ರೀತಿಯಲ್ಲಿ ಪೆಂಟಾಹ್ಯಾಲೈಡ್ ಅನ್ನು ಉಪಯೋಗಿಸಿಕೊಂಡು ಕೂಡ ಮಾಡಬಹುದು. ಫಾಸ್ಫರಸ್ ಪೆಂಟಾ ಕ್ಲೋರೈಡ್ ಅನ್ನು ಹಾಕಿದಾಗ ಅಗೇನ್ RCl ಅಂತಕ್ಕಂಥದ್ದು ಬರುತ್ತೆ, ಆಲ್ಕೈಲ್ ಕ್ಲೋರೈಡ್ ವಿತ್ ಲಿಬರೇಷನ್ ಆಫ್ POCl3. ಸೊ ಈ ವಿತ್ ಅಂಡ್ HCl ಬರುತ್ತೆ. ಅಗೇನ್ PCl3 ಅಂಡ್ PCl5 ಗಳನ್ನು ಉಪಯೋಗಿಸಿಕೊಂಡು ನಾವು ಪ್ರಿಪೇರ್ ಮಾಡಿದ್ವಿ. 2 ಮೆಥಡ್ಗಳಿದೆ, 2 ವಿಧಾನಗಳಿಂದ ಇದನ್ನು ಪ್ರಿಪೇರ್ ಮಾಡಬಹುದು. ಇನ್ನೊಂದು ವಿಧಾನ ಇದೆ. ಸೊ ರೆಡ್ ಫಾಸ್ಫರಸ್ ಅನ್ನ ಹಾಕ್ಬಿಟ್ಟು ನಾವು ಇದನ್ನ ಹೀಟ್ ಮಾಡಿದಾಗ ಈ ರೀತಿಯಲ್ಲಿ ಆಲ್ಕೋಹಾಲ್ ನ ರೆಡ್ ಫಾಸ್ಫರಸ್ ಇನ್ ದ ಪ್ರೆಸೆನ್ಸ್ ಆಫ್ ಹ್ಯಾಲೋಜನ್ ಹೀಟ್ ಮಾಡಿದಾಗ, ಅಂದ್ರೆ ಬ್ರೋಮೈಡ್ ಅಥವಾ ಕ್ಲೋರೈಡ್ ಅನ್ನ ಹಾಕಿದಾಗ ನಮಗೆ ಹ್ಯಾಲೋ ಆಲ್ಕೇನ್ ಸಿಗುತ್ತೆ. ಆಲ್ಕೈನ್ ಅಥವಾ ಬ್ರೋಮೋ ಆಲ್ಕೇನ್ಗಳನ್ನ ನಾವು ಈ ರೀತಿಯಲ್ಲಿ ಪ್ರಿಪರೇಷನ್ ಮಾಡಬಹುದು. ಇದೊಂದು 4ನೇ ಮೆಥಡ್. 5ನೇ ಮೆಥಡ್ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಮೆಥಡ್. ಬಿಕಾಸ್ ಸೊ ಇಲ್ಲಿ ಬರ್ತಕ್ಕಂಥ ಪ್ರಾಡಕ್ಟ್ ಏನಿದೆ, ಇಲ್ಲೆಲ್ಲ ಪ್ರಾಡಕ್ಟ್ಗಳನ್ನು ನೋಡ್ಕೊಳ್ಳಿ. ನಮಗೆ ಬೇಕಾಗಿರುವ ಪ್ರಾಡಕ್ಟ್ ಜೊತೆಗೆ ಬೈ ಪ್ರಾಡಕ್ಟ್ಸ್ಗಳಿದೆ. ಈ ಬೈ ಪ್ರಾಡಕ್ಟ್ಗಳನ್ನ ರಿಮೂವ್ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಸೊ ಇಲ್ಲಿ ಈಸಿಯಾಗೇನೋ ಬರುತ್ತೆ, ಯಾವುದು ಬೇರೆ ಪ್ರಾಡಕ್ಟ್ ಇಲ್ಲ, ಆದರೆ ರಿಯಾಕ್ಷನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿರುತ್ತೆ. ಮಲ್ಟಿಪಲ್, ಯಾಕೆಂದ್ರೆ ಹೀಟ್ ಮಾಡ್ತಿರಲ್ಲ, ಹೀಟ್ ಮಾಡಿದಾಗ ಬೇರೆ ಬೇರೆ ಪ್ರಾಡಕ್ಟ್ಗಳೆಲ್ಲ ಬರ್ತಾ ಹೋಗುತ್ತೆ. ಆದ್ರಿಂದ ತುಂಬಾ ಒಳ್ಳೆಯ ರೀತಿಯ ಒಂದು ರಿಯಾಕ್ಷನ್ ಇದೆ, ದಟ್ ಈಸ್ ಥಯೋನಿಲ್ ಕ್ಲೋರೈಡ್ ಅನ್ನು ಉಪಯೋಗಿಸ್ಕೊಂಡು ಈ ರೀತಿಯಲ್ಲಿ ಆಲ್ಕೋಹಾಲ್ಗೆ ಥಯೋನಿಲ್ ಕ್ಲೋರೈಡ್ ಅಂದ್ರೆ SOCl2 ಅನ್ನು ಹಾಕಿ ಟ್ರೀಟ್ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಹ್ಯಾಲೋ ಆಲ್ಕೇನ್ ಸಿಗುತ್ತೆ. ಅಫ್ಕೋರ್ಸ್ ಇಲ್ಲಿ ಕ್ಲೋರೋ ಆಲ್ಕೇನ್ ಸಿಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಅಂಡ್ ಹೈಡ್ರೋಜನ್ ಕ್ಲೋರೈಡ್ ಬರುತ್ತೆ. ಇವೆರಡು ಕೂಡ ಗೇಷಿಯಸ್ ಸ್ಟೇಟ್ ಆಗಿರೋದ್ರಿಂದ ಎಸ್ಕೇಪ್ ಆಗಿ ಹೊರಟೋಗ್ಬಿಡುತ್ತೆ. ಈ ರೀತಿ ಎಸ್ಕೇಪ್ ಆಗಿ ಹೊರಟೋಗೋದ್ರಿಂದ ರಿಯಾಕ್ಷನ್ ಚೇಂಬರ್ ನಲ್ಲಿ ಹ್ಯಾಲೋ ಆಲ್ಕೇನ್ ಅಥವಾ ಕ್ಲೋರೋ ಆಲ್ಕೇನ್ ಮಾತ್ರ ಉಳ್ಕೊಳ್ಳುತ್ತೆ. ಈ ರೀತಿಯಲ್ಲಿ ನಾವು ತುಂಬಾ ಸುಲಭವಾಗಿ ಲ್ಯಾಬ್ ಅಲ್ಲಿ ಸಾಮಾನ್ಯವಾಗಿ ಈ ಮೆಥಡ್ ಅನ್ನ ಬಳಸ್ತೀವಿ, ಥಯೋನಿಲ್ ಕ್ಲೋರೈಡ್ ಅನ್ನು ಉಪಯೋಗಿಸಿಕೊಂಡು. ಇದು 5 ಮೆಥಡ್ಗಳಾಯ್ತು.
ಇದಲ್ಲದೆ ಇನ್ನೊಂದು 6ನೇ ಮೆಥಡ್ ಇದೆ. ಅದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಹೈಡ್ರೋಜನ್ ಹ್ಯಾಲೈಡ್ ನ ಇನ್ ದ ಪ್ರೆಸೆನ್ಸ್ ಆಫ್ ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಹಾಕಿ ಟ್ರೀಟ್ ಮಾಡ್ತೀವಿ. ಸೊ ಇದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ರಿಯಾಕ್ಷನ್. ಇಲ್ಲಿ ಹೈಡ್ರೋಜನ್ ಹ್ಯಾಲೈಡ್ ಅಂಡ್ ಜಿಂಕ್ ಕ್ಲೋರೈಡ್ ಗಳ ಮಿಶ್ರಣವನ್ನ ನಾವು ಲ್ಯೂಕಾಸ್ ರಿಯೇಜೆಂಟ್ ಅಂತೇಳಿ ಕರಿತೀವಿ. ಸೊ ಯೂಸಿಂಗ್ ಲ್ಯೂಕಾಸ್ ರಿಯೇಜೆಂಟ್ ವಿ ಕ್ಯಾನ್ ಆಲ್ಸೋ ಪ್ರಿಪೇರ್ ಫ್ರಮ್ ಆಲ್ಕೋಹಾಲ್ಸ್, ಹ್ಯಾಲೋ ಆಲ್ಕೇನ್ಗಳನ್ನು ಪ್ರಿಪೇರ್ ಮಾಡ್ಬೋದು. ಹೇಗೆ ಅಂತಂದ್ರೆ, ಸೊ ಹೈಡ್ರೋಜನ್ ಕ್ಲೋರೈಡ್ ಮತ್ತು ಅನೈಡ್ರಸ್ ಜಿಂಕ್ ಕ್ಲೋರೈಡ್ ಅನ್ನು ಹಾಕಿ ಟ್ರೀಟ್ ಮಾಡಿದಾಗ ನಮ್ಗೆ ಈ ರೀತಿಯಲ್ಲಿ ಪ್ರಾಡಕ್ಟ್ ಬರ್ತದೆ. ಆಲ್ಕೋಹಾಲ್ ಇವೆರಡರ ಮಿಶ್ರಣ ನಾವು ಲ್ಯೂಕಾಸ್ ರಿಯೇಜೆಂಟ್ ಅಂತೇಳಿ ಕರಿತೀವಿ. ಹ್ಯಾಲೋ ಆಲ್ಕೇನ್ ಬರುತ್ತೆ. ಆದ್ರೆ ಇಲ್ಲಿ ಒಂದು ಸಣ್ಣದೊಂದು ವಿಶೇಷತೆ ಇದೆ. ಏನು ಅಂದ್ರೆ, ಟರ್ಷರಿ ಹ್ಯಾಲೋ ಆಲ್ಕೇನ್ ಇದೆಯಲ್ಲ, ಟರ್ಷರಿ ಹ್ಯಾಲೋ ಆಲ್ಕೇನ್ ಅಂದ್ರೆ ಗೊತ್ತಲ್ಲ, ಕಾರ್ಬನ್ ಅಟ್ಯಾಚ್ಡ್ ಟು 3 more ಕಾರ್ಬನ್ಸ್. ಸೊ ಸೇ ಫಾರ್ ಎಕ್ಸಾಂಪಲ್ ಮೀಥೈಲ್ ಅಂತೇಳಿ ನಾನು ಬರ್ದಿದ್ದೀನಿ. ಮೀಥೈಲ್ ಆಗ್ಬೇಕಂತಿಲ್ಲ, ಈಥೈಲ್ ಆದ್ರೂ ಆಗ್ಬಹುದು. ಈ ರೀತಿಯಲ್ಲಿ 3 ಕಾರ್ಬನ್ಗಳಿಗೆ ಅಂಟಿಕೊಂಡಿರ್ತಕ್ಕಂಥ OH ಗ್ರೂಪ್ ಇತ್ತು ಅಂದ್ರೆ ತುಂಬಾ ಈಸಿಯಾಗಿ ಈ ರಿಯಾಕ್ಷನ್ ಅಲ್ಲಿಂದ ಹ್ಯಾಲೈಡ್ ಅನ್ನ ಪ್ರಿಪರೇಷನ್ ಮಾಡ್ಬೋದು. ಆದರೆ ಪ್ರೈಮರಿ ಇದೆಯಲ್ಲ, ಅದು ತುಂಬಾ ಸ್ಲೋ ಆಗುತ್ತೆ, ಅಥವಾ ಹೀಟ್ ಮಾಡಿದ್ರೆ ಮಾತ್ರ ಈ ಪ್ರಾಡಕ್ಟ್ ಅನ್ನು ಕೊಡುತ್ತೆ. ಆದ್ರೆ ಇದನ್ನು ಉಪಯೋಗಿಸ್ಕೊಳ್ತೀವಿ ಏನಕ್ಕೋಸ್ಕರ ಅಂದ್ರೆ ಆಲ್ಕೋಹಾಲ್ಗಳನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ. ನೀವು ಮುಂದೆ ಆಲ್ಕೋಹಾಲ್ ಚಾಪ್ಟರ್ ಇದನ್ನ ಕಲ್ತ್ಕೊಳ್ತೀರಾ. ಸೊ ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್, ಟರ್ಷರಿ ಆಲ್ಕೋಹಾಲ್ಗಳನ್ನ ಡಿಸ್ಟಿಂಗ್ವಿಶ್ ಮಾಡ್ಲಿಕ್ಕೆ ಬಳಸ್ತೀವಿ. ಬಟ್ ನಾವು ಮಾತಾಡ್ತಾ ಇದೀವಿ ಏನಂದ್ರೆ, ಆಲ್ಕೋಹಾಲ್ಗೆ ಲ್ಯೂಕಾಸ್ ರಿಯೇಜೆಂಟ್ ಅನ್ನು ಹಾಕೋದ್ರ ಮೂಲಕ ನಾವು ಹ್ಯಾಲೋ ಆಲ್ಕೇನ್ಗಳನ್ನ ಪ್ರಿಪರೇಷನ್ ಮಾಡ್ಬೋದು. ಇವು 6 ಮೆಥಡ್ಗಳು ಆಲ್ಕೋಹಾಲ್ ಇಂದ ಹ್ಯಾಲೋ ಆಲ್ಕೇನ್ ಅನ್ನು ಪ್ರಿಪರೇಷನ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಮೆಥಡ್ ಹೋಗೋಣ. ಸೊ ಈಗ ಆಲ್ಕೇನ್ ಅನ್ನ ತಗೋಣ, ಅಂದ್ರೆ ಹೈಡ್ರೋಕಾರ್ಬನ್. ಸೊ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಇಂದ ನಾವು ಹ್ಯಾಲೋ ಆಲ್ಕೇನ್ಗಳನ್ನ ಪ್ರಿಪರೇಷನ್ ಮಾಡ್ಬೋದು. ಇದನ್ನ ಇನ್ಫ್ಯಾಕ್ಟ್ ನೀವು ಕಳೆದ ವರ್ಷವೇ ಕಲ್ತ್ಕೊಂಡಿದ್ದೀರಾ, ಫ್ರೀ ರಾಡಿಕಲ್ ಮೆಕ್ಯಾನಿಸಮ್ ಅಂತೇಳಿ ಕಲ್ತ್ಕೊಂಡಿದ್ದೀರಾ. ಸೊ ಆ ರೀತಿಯಲ್ಲಿ ಇದನ್ನ ನಾವು ಮಾಡಬಹುದು. ಸೊ ತುಂಬಾ ಸುಲಭವಾಗಿರ್ತಕ್ಕಂಥದ್ದು, ಯಾವ್ದಾದ್ರು ಒಂದು ಆಲ್ಕೇನ್ ಅನ್ನ ತಗೊಂಡು UV ಲೈಟ್ ಅಥವಾ ಹೀಟ್ ನ ಪ್ರೆಸೆನ್ಸ್ ನಲ್ಲಿ ಹ್ಯಾಲೋಜನ್ ಜೊತೆಗೆ ನಾವು ಅದನ್ನ ಹಾಕಿದಾಗ ನಮಗೆ ಹ್ಯಾಲೋ ಆಲ್ಕೇನ್, ಅದು ಪ್ರೈಮರಿ ಆದ್ರೂ ಆಗಿರ್ಬೋದು, ಸೆಕೆಂಡರಿ ಆದ್ರೂ ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ತುಂಬಾ ಸುಲಭವಾಗಿರ್ತಕ್ಕಂಥ ರಿಯಾಕ್ಷನ್. ಸೊ ಇದು ಆದ್ರೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ, ಮಲ್ಟಿಪಲ್ ಪ್ರಾಡಕ್ಟ್ಸ್ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಾದ್ರೂ ಬರ್ಬೋದು, ಈ ರೀತಿಯಲ್ಲಿ ಬರುತ್ತೆ. ಅಫ್ಕೋರ್ಸ್ ಇಲ್ಲಿ ಬಂದ್ರು ಒಂದೇ, ಇಲ್ಲಿ ಪ್ರೈಮರಿ ಬರುತ್ತೆ, ಇಲ್ಲ ಸೆಕೆಂಡರಿ. ಸೊ 2 ಪ್ರಾಡಕ್ಟ್ಸ್ ಬರ್ತದೆ. ಸೊ ಆ ಮಿಶ್ರಣಗಳನ್ನು ಸೆಪರೇಟ್ ಮಾಡ್ತಕ್ಕಂಥದ್ದು ಪ್ರಾಬ್ಲಮ್ ಆಗುತ್ತೆ. ಇದಲ್ಲದೆ ಇನ್ನೊಂದು ರೀತಿಯಲ್ಲಿ ಮಾಡ್ಬೋದು. ಯಾವುದು ಎಸ್ಪೆಷಲಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ಮಾಡ್ಬೋದು. ಯಾವಾಗ ಅಂದ್ರೆ ಎಲೆಕ್ಟ್ರೋಫೈಲ್ ಇದ್ದಾಗ, ಅಂದ್ರೆ ಅರ್ಥ ನಮ್ದು ಎಲೆಕ್ಟ್ರಾನ್ ರಿಚ್ ಆಗಿರ್ತಕ್ಕಂಥ ಬೆನ್ಸಿನ್ ರಿಂಗ್ ಇದ್ದಾಗ ತುಂಬಾ ಸುಲಭವಾಗಿ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ಒಳಗಾಗುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಅನ್ನು ತಗೊಂಡಿದ್ದೀವಿ, ಟಾಲಿನ್ ಅನ್ನು ತಗೊಂಡಿದ್ದೀವಿ, ಅಥವಾ ಮಿಥೈಲ್ ಬೆನ್ಸಿನ್ ಅಂತಾನೂ ಕೂಡ ಹೇಳ್ತಾರೆ. ಈ ಟಾಲಿನ್ ಅನ್ನ ಹ್ಯಾಲೋಜನ್ ಜೊತೆಗೆ ಟ್ರೀಟ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಎ ಕೆಟಲಿಸ್ಟ್ ನೋನ್ ಆಸ್ ಐರನ್. ಸೊ ಡಾರ್ಕ್ ಕಂಡೀಷನ್ ಅಲ್ಲಿ ಇದನ್ನು ಮಾಡಿದ್ರು ಸಾಕಾಗುತ್ತೆ. ಅಥವಾ ಇದಲ್ಲದೆ ಹ್ಯಾಲೋಜನ್ ಕ್ಯಾರಿಯರ್ ಅಂತ ಇದೆ, ನಿಮ್ಗೆಲ್ಲರೂ ಕಳೆದ ವರ್ಷ ಕಲ್ತ್ಕೊಂಡಿದ್ದೀರಾ, ಫ್ರೀಡಲ್ ಕ್ರಾಫ್ಟ್ಸ್, ಆಲ್ಕೈಲೇಷನ್ ಇತ್ಯಾದಿಗಳಲ್ಲಿ. ಸೊ ಫೆರಿಕ್ ಕ್ಲೋರೈಡ್ FeCl3 ಅಥವಾ AlCl3 ಅನ್ನು ಹಾಕಿದಾಗ ಕೂಡ ನಮಗೆ ಈ ರೀತಿಯಲ್ಲಿ ಹ್ಯಾಲೋಜನ್ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತದೆ. ಇಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಹ್ಯಾಲೋಜನ್ ಸಬ್ಸ್ಟಿಟ್ಯೂಷನ್. ಸೊ ಅದರಿಂದ ಇದನ್ನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತೇಳಿ ಕಲ್ತಿದ್ವಿ. ಇದ್ರ ಬಗ್ಗೆ ಒಂದೆರಡು ಸಣ್ಣ ಹೆಚ್ಚಿಗೆ ಮಾತಾಡೋದಾದ್ರೆ, ಇಲ್ಲಿರ್ತಕ್ಕಂಥ ಮಿಥೈಲ್ ಗ್ರೂಪ್ ಇದೆಯಲ್ಲ, ಇದು ಆರ್ಥೋ ಅಥವಾ ಪ್ಯಾರಾ ಪೊಸಿಷನ್ ಅಲ್ಲಿ, ಅಂದ್ರೆ ಈ ಪೊಸಿಷನ್ 2 ಪೊಸಿಷನ್ ಅಥವಾ 4th ಪೊಸಿಷನ್ ಅಲ್ಲಿ ಹ್ಯಾಲೋಜನ್ ಬರುವಂತೆ ಇದು ಗೈಡ್ ಮಾಡುತ್ತೆ. ಆದ್ರಿಂದ ಇದನ್ನ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್ ಅಂತ ಕರೀತಾರೆ. ಮಿಥೈಲ್ ಗ್ರೂಪ್ ಈಸ್ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಗ್ರೂಪ್. ಆದ್ರಿಂದ ನಮಗೆ ಈ ರೀತಿಯಲ್ಲಿ ಮಾನೋ ಸಬ್ಸ್ಟಿಟ್ಯೂಟೆಡ್ ಪ್ರಾಡಕ್ಟ್ ಬರ್ತದೆ. ಓಕೆನಾ? ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಅಗೇನ್ ಆಲ್ಕೇನ್ ಅಥವಾ ಆಲ್ಕೀನ್ ಇಂದ ಇದನ್ನ ಪ್ರಿಪರೇಷನ್ ಮಾಡ್ತಾರೆ, ಅಂದ್ರೆ ಹೈಡ್ರೋಕಾರ್ಬನ್ ಇಂದ ಇದನ್ನ ಪ್ರಿಪರೇಷನ್ ಮಾಡ್ತಿರೋದು. 2ನೇ ಮೆಥಡ್ ಅಲ್ಲೇ ಇದರದ್ದು ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಓಕೆನಾ? ಇದಲ್ಲದೆ ಆಲ್ಕೀನ್ ಗಳನ್ನು ಉಪಯೋಗಿಸಿಕೊಂಡು ನಾವು ಕೂಡ ಪ್ರಿಪರೇಷನ್ ಮಾಡಬಹುದು. ಇದು ಅಫ್ಕೋರ್ಸ್ ಹೈಡ್ರೋಕಾರ್ಬನ್. ಅದಕ್ಕೂ ಇದಕ್ಕೂ ಇರತಕ್ಕಂಥ ವ್ಯತ್ಯಾಸ ಏನಂದ್ರೆ, ಇದಕ್ಕಿಂತ ಹಿಂದೆ ನೋಡಿದಂತೆ 2 ರಿಯಾಕ್ಷನ್ಸ್ಗಳು, ಒಂದು ಆಲ್ಕೇನ್ ಸ್ಯಾಚುರೇಟೆಡ್, ಇನ್ನೊಂದು ಅರಿನ್ ಅದು ಸೂಡೋ ಸ್ಯಾಚುರೇಟೆಡ್, ಅಂದ್ರೆ ಅದು ತಾನಾಗಿ ಡಬಲ್ ಬಾಂಡ್ ಇದ್ರೂ ಕೂಡ ಅದು ಸ್ಯಾಚುರೇಟೆಡ್ ಆಗಿ ಬಿಹೇವ್ ಮಾಡುತ್ತೆ. ಈಗ ನೋಡೋಣ ನಾವು ಆಲ್ಕೀನ್. ಸೊ ಆಲ್ಕೀನ್ಗಳು ಏನಾಗುತ್ತೆ ಅಂತಂದ್ರೆ ಅಡಿಷನ್ ರಿಯಾಕ್ಷನ್ಗೆ ಒಳಗಾಗುತ್ತೆ. ಅಡಿಷನ್ ರಿಯಾಕ್ಷನ್ಗೆ ಒಳಗಾಗಿ, ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಆಲೈಡ್ ಆದಾಗ ನಮಗೆ ಬೇಕಾಗಿರ್ತಕ್ಕಂಥ ಈ ರೀತಿಯಲ್ಲಿ ಪ್ರಾಡಕ್ಟ್ ಸಿಗುತ್ತೆ, ಹ್ಯಾಲೋ ಆಲ್ಕೇನ್ ಸಿಗುತ್ತೆ. ಆದ್ರೆ ಇಲ್ಲಿ ಒಂದು ಸಣ್ಣದೊಂದು ಎಕ್ಸ್ಟ್ರಾ ಬರ್ತದೆ. ಈ ತರದಲ್ಲಿ ಸಿಮೆಟ್ರಿಕ್ ಆಗಿರ್ತಕ್ಕಂಥ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ ಇತ್ತು ಅಂದ್ರೆ ಯಾವ ತರದ್ದು ಪ್ರಾಡಕ್ಟ್ ಬರುತ್ತೆ, ಅದು ಸಿಮೆಟ್ರಿಕ್ ಆಗಿರುತ್ತೆ, ಎಲ್ಲಿ ಬಂದ್ರೂ ಸೇಮ್ ಆಗಿರುತ್ತೆ. ಆದ್ರೆ ಅಸಿಮೆಟ್ರಿಕ್ ಆಗಿದ್ದಾಗ, ಸೇ ಫಾರ್ ಎಕ್ಸಾಂಪಲ್ ಈ ರೀತಿನಲ್ಲಿ ಇದೆ ಅಂತ ಇಟ್ಕೊಳ್ಳಿ. ಸೊ ಇಲ್ಲಿ ಡಬಲ್ ಬಾಂಡ್ ನ ಈಚೆ ಕಡೆ 1 ಕಾರ್ಬನ್ ಇದೆ, ಈಚೆ ಕಡೆ 2 ಕಾರ್ಬನ್ ಇದೆ. ಈ ರೀತಿ ಇದ್ದಾಗ ಹೈಡ್ರೋಜನ್ ಹ್ಯಾಲೈಡ್ ಅನ್ನು ಅಡಿಷನ್ ಆದಾಗ, ಸೊ ಅಯೋಡೈಡ್ ಇದೆಯಲ್ಲ ಇಲ್ಲಿ ಪರ್ಟಿಕ್ಯುಲರ್ಲಿ, ನೆಗೆಟಿವ್ ಪಾರ್ಟ್ ಆಫ್ ದ ಅಡೆಂಡಮ್ ಮೇ ಐದರ್ ಕಮ್ ಹಿಯರ್ ಆರ್ ಹಿಯರ್. ಸೊ ಈ 2 ಪೊಸಿಷನ್ಗಳು ಬಂದಾಗ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳು ಬರ್ತದೆ.
ಮೊದಲನೇ ಪೊಸಿಷನ್ ಅಲ್ಲಿ ಅಯೋಡೈನ್ ಬಂದ್ರೆ ಅದನ್ನ ಪ್ರೈಮರಿ ಅಯೋಡೋ ಆಲ್ಕೇನ್ ಅಂತ ಕರಿತೀವಿ. ಎರಡನೇ ಪೊಸಿಷನ್ ಅಲ್ಲಿ ಬಂದ್ರೆ ಅದನ್ನ ಸೆಕೆಂಡರಿ ಅಂತೇಳಿ ಕರಿತೀವಿ. ಈ ರೀತಿ ಬರ್ತಕ್ಕಂಥ ಪ್ರಾಡಕ್ಟ್ಗಳು ಯಾವುದು ಮೇಜರ್ ಆಗಿರುತ್ತೆ ಅನ್ನುವಂಥದ್ದು ಯಾರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಒಂದು ರಿಯಾಕ್ಷನ್ ಇದೆ, ಒಂದು ಲಾ ಇದೆ, ದಟ್ ಈಸ್ ಮಾರ್ಕೋನಿಕಾಫ್ ಲಾ. ಸೊ ಈ ಮಾರ್ಕೋನಿಕಾಫ್ ಲಾ ಮೂಲಕ ನಾವು ಅದನ್ನ ಡಿಫೈನ್ ಮಾಡ್ತೀವಿ. ಕಳೆದ ವರ್ಷ ಕಲ್ತ್ಕೊಂಡಿದ್ದೀರಾ. ಸೆಕೆಂಡರಿ ಪ್ರಾಡಕ್ಟ್ ಇಸ್ ಮೇಜರ್ ಬಿಕಾಸ್ ಆಫ್ ಇಟ್ ಈಸ್ ಸ್ಟೇಬಿಲೈಸ್ಡ್ ಬೈ 2 ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್. ಸೊ ಇದು CH3 ಆಗಬೇಕು. ಸೊ ಡೊನೇಟಿಂಗ್ ಗ್ರೂಪ್ಗಳು 2 ಇರೋದ್ರಿಂದ ಇದು ಮೋರ್ ಸ್ಟೇಬಲ್ ಆಗಿರುತ್ತೆ. ಆದ್ರಿಂದ ದಿಸ್ ಈಸ್ ಮೇಜರ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇದನ್ನ ಸ್ವಲ್ಪ ನೀವು ನೆನಪಿಟ್ಕೊಂಡ್ರೆ ಒಳ್ಳೆಯದು. CET ಇತ್ಯಾದಿಗಳಲ್ಲಿ ಇದನ್ನ ಮೆನ್ಷನ್ ಮಾಡ್ತಾರೆ. ಸೊ ಆಲ್ಕೀನ್ ಆಯ್ತು. ನೆಕ್ಸ್ಟ್ ನೋಡೋಣ ನಾವು ಇನ್ನೊಂದು ರಿಯಾಕ್ಷನ್. ಅದೇ ರೀತಿಯಲ್ಲಿ ಆಲ್ಕೀನ್ಗಳಿಂದ ಇನ್ನೊಂದು ಪ್ರಿಪರೇಷನ್ ಮಾಡಬಹುದು. ಇದನ್ನ ವಿಸಿನಲ್ ಅಂತ ಕರೀತಾರೆ. ಅಂದ್ರೆ 2 ಪ್ರಾಡಕ್ಟ್ಗಳು ಅಂದ್ರೆ ಬ್ರೋಮಿನ್ ಅನ್ನ ತಗೊಂಡು ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಹಾಕಿದಾಗ ನಿಮಗೆ 1,2 ಡೈಬ್ರೋಮೋ ಬರುತ್ತೆ. ಸೊ ಇದನ್ನ ನಾವು ಅಕ್ಕಪಕ್ಕದಲ್ಲಿದ್ರೆ ವಿಸಿನಲ್ ಅಂತ ಹೇಳಿ ಕರಿತೀವಿ. ಡೈಬ್ರೋಮೈಡ್ ನಾವು ಪ್ರಿಪರೇಷನ್ ಮಾಡ್ಕೊಳ್ಬಹುದು. ಇದು ಆಲ್ಕೀನ್ ಇಂದಾನೆ ಮಾಡುವಂಥದ್ದು. ಈಗ ನಾವು ಮುಂದಿನ ಒಂದು ರಿಯಾಕ್ಷನ್ಗೆ ನೋಡೋಣ. ತುಂಬಾ ಇಂಪಾರ್ಟೆಂಟ್ ಆಗಿರತಕ್ಕಂಥ ರಿಯಾಕ್ಷನ್. ಈ ರಿಯಾಕ್ಷನ್ ಅನ್ನು ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ. ಸೊ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ಸೊ ಇಲ್ಲಿ ನೀವು ಏನ್ ತಗೊಳ್ತೀರಾ ಅಂದ್ರೆ ಪ್ರೈಮರಿ ಅಮೈನ್ ಅರೀನ್ ಅನ್ನ ತಗೊಳ್ತೀವಿ. ಸೊ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಅಂತಾನು ಹೇಳ್ಬೋದು. ಸೊ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಅಂದ್ರೆ ಏನು ಅಂತಂದ್ರೆ NH2 ಗ್ರೂಪ್ ಇದ್ರೆ ಅದನ್ನ ಪ್ರೈಮರಿ ಅಂತೇಳಿ ಕರಿತೀವಿ. ಇದು ಇಫ್ ಇಟ್ ಈಸ್ ಅಟ್ಯಾಚ್ಡ್ ಟು ಬೆನ್ಸಿನ್ ರಿಂಗ್, ಸೊ ಈ ರೀತಿನಲ್ಲಿ ಬೆನ್ಸಿನ್ ರಿಂಗಿಗೆ ಅಟ್ಯಾಚ್ ಆಗಿದ್ರೆ ಆಗ ಬರ್ತಕ್ಕಂಥದ್ದನ್ನು ನಾವು ಪ್ರೈಮರಿ. ಈ ರೀತಿ ಬೆನ್ಸಿನ್ ರಿಂಗಿಗೆ NH2 ಗ್ರೂಪ್ ಅಟ್ಯಾಚ್ ಆಗಿದೆ ಅದನ್ನ ಏನಂತ ಕರಿತೀವಿ? ಪ್ರೈಮರಿ ಅಥವಾ ಆರೋಮ್ಯಾಟಿಕ್ ಅಮೈನ್ ಅಂತೇಳಿ ಕರಿತೀವಿ. ಈ ತರದ ಪ್ರೈಮರಿ ಆರೋಮ್ಯಾಟಿಕ್ ಅಮೈನ್ ಅನ್ನ ನೈಟ್ರಸ್ ಆಸಿಡ್ ಜೊತೆಗೆ, ಸೊ ನೈಟ್ರಸ್ ಆಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಿಮಗೆ ಏನ್ ಬರುತ್ತೆ? ಒಂದು ಡಯಝೋನಿಯಂ ಸಾಲ್ಟ್ ಬರುತ್ತೆ. ಈ ಡಯಝೋನಿಯಂ ಸಾಲ್ಟ್ ನ ಕ್ಯುಪ್ರಸ್ ಕ್ಲೋರೈಡ್ ಅಥವಾ ಕ್ಯುಪ್ರಸ್ ಹ್ಯಾಲೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಹ್ಯಾಲೋ ಅರೀನ್ ಅನ್ನು ನಾವು ಉತ್ಪತ್ತಿ ಮಾಡಬಹುದು. ಇದು 2 ಸ್ಟೆಪ್ ನಲ್ಲಿ ಇಲ್ಲಿ ತೋರಿಸ್ತೇವೆ. ಮೊದಲನೇದಾಗಿ ನೋಡೋಣ. ಸೊ ಪ್ರೈಮರಿ ಅಮೈನ್ ಜೊತೆಗೆ ಈ ನೈಟ್ರಸ್ ಆಸಿಡ್ ಪಟ್ ಅಂತ ಹೇಳಿ ಬರೋದಿಲ್ಲ. ಸೊ ಇಟ್ ಈಸ್ ಪ್ರಿಪೇರ್ಡ್ ವೆನ್ ಎವರ್ ಇಟ್ ಈಸ್ ನೀಡೆಡ್ ವಿತ್ ದ ಹೆಲ್ಪ್ ಆಫ್ ಸೋಡಿಯಂ ನೈಟ್ರೈಟ್ NaNO2. ಸ್ವಲ್ಪ ಗಮನ ಕೊಟ್ಟು ನೋಡ್ಕೊಳ್ಳಿ. NaNO2 ಪ್ಲಸ್ HX ಹಾಕಿದಾಗ ನಮಗೆ HNO2 ಪ್ರಿಪರೇಷನ್ ಆಗುತ್ತೆ. ಇದನ್ನೇ ನೈಟ್ರಸ್ ಆಸಿಡ್. HNO2 is called as nitrous acid. So nitrous acid is prepared whenever required. ಯಾವಾಗ ಬೇಕೋ ಆವಾಗ ಅದನ್ನ ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾಗ ನಮಗೆ ಈ ರೀತಿಯ ಡಯಝೋನಿಯಂ ಸಾಲ್ಟ್ ಬರುತ್ತೆ. ನೈಟ್ರೋಜನ್ ಮೇಲ್ಗಡೆ ಪ್ಲಸ್ ಬರುತ್ತೆ, N2 ಮೇಲೆ ಪ್ಲಸ್ ಬರಬೇಕು. ಇದ್ರ ಬಗ್ಗೆ ನೀವು ಅಮೈನ್ಸ್ ಚಾಪ್ಟರ್ ನಲ್ಲಿ ಇನ್ನೂ ಡೀಟೇಲ್ ಆಗಿ ಕಲ್ತ್ಕೊಳ್ತೀರಾ. ಅದರಲ್ಲಿ ಒಂದು ಸಣ್ಣ ಟಾಪಿಕ್ ಇದೆ, ಡಯೋಸೋನಿಯಂ ಸಾಲ್ಟ್ ಅಂತೇಳಿ. ಸೊ ಸದ್ಯಕ್ಕೆ ಈಗ ಅಷ್ಟೇ ನೋಡೋಣ. ಬೆನ್ಸಿನ್ ಡಯೋಸೋನಿಯಂ ಕ್ಲೋರೈಡ್ ಅಥವಾ ಹ್ಯಾಲೈಡ್ ಬರ್ತದೆ. ಇದಕ್ಕೆ ನಾವು ಸಿಂಪ್ಲಿ ಕ್ಯುಪ್ರಸ್ ಕ್ಲೋರೈಡ್ ಅನ್ನ Cu2Cl2 ಅನ್ನ ಹಾಕಿದಾಗ ನಮಗೆ ಇಲ್ಲಿ ಇರ್ತಕ್ಕಂಥದ್ದು ರೀಪ್ಲೇಸ್ ಆಗಿ ಹ್ಯಾಲೋಜನ್ ಬರುತ್ತೆ, ನೈಟ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಸೊ ಈ ಮೆಥಡ್ ಇಂದ ನಾವು ಹ್ಯಾಲೋ ಆಲ್ಕೇನ್ಗಳನ್ನ ಪ್ರಿಪರೇಷನ್ ಮಾಡಬಹುದು. ಪರ್ಟಿಕ್ಯುಲರ್ಲಿ ಬಾನೋ ಹ್ಯಾಲೋ ಆಲ್ಕೇನ್ಗಳನ್ನ ಅರೀನ್ಗಳನ್ನ ಇದರಲ್ಲಿ ಪ್ರಿಪರೇಷನ್ ಮಾಡ್ತೀವಿ. ದಿಸ್ ಪರ್ಟಿಕ್ಯುಲರ್ ರಿಯಾಕ್ಷನ್ ಇಸ್ ನೋನ್ ಆಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಎಕ್ಸಾಮ್ ಅಲ್ಲಿ ಇದನ್ನ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಇದಕ್ಕೆ ನೇಮ್ ರಿಯಾಕ್ಷನ್ ಅಂತ ಕೂಡ ಹೇಳ್ತೀವಿ. ಒಬ್ಬ ಸೈಂಟಿಸ್ಟ್ ನ ಹೆಸರಿನಲ್ಲಿ ಇರ್ತಕ್ಕಂಥ ರಿಯಾಕ್ಷನ್ಸ್ ಗಳನ್ನ ನೇಮ್ ರಿಯಾಕ್ಷನ್ಸ್ ಅಂತ ಕರಿತೀವಿ. ಈ ಬಾಕ್ಸ್ ನಲ್ಲಿ ಒಂದು ಹಾಕಿಟ್ಟಿದ್ದೀನಿ. ಇದು ಏನಕ್ಕೆ ಅಂತಂದ್ರೆ ಈ ರೀತಿಯ ಡಯಝೋನಿಯಂ ಸಾಲ್ಟ್ ಬರುತ್ತಲ್ಲ, ಈ ಡಯಝೋನಿಯಂ ಸಾಲ್ಟ್ ಗೆ ಡೈರೆಕ್ಟ್ ಆಗಿ ಪೊಟ್ಯಾಷಿಯಂ ಅಯೋಡೈಡ್ ಅನ್ನ ಹಾಕಿದಾಗ ಡೈರೆಕ್ಟ್ ಆಗಿ ಅಯೋಡೋಮ್ ಆಲ್ಕೇನ್ ಬರ್ತದೆ. ಈ ರೀತಿಯ ರಿಯಾಕ್ಷನ್ ಮಾಡೋದಕ್ಕೆ ನೀವು ಕ್ಯುಪ್ರಸ್ ಕ್ಲೋರೈಡ್ ಅನ್ನ ಬಳಸೋ ಅವಶ್ಯಕತೆ ಇರಲ್ಲ. ಇದನ್ನ ನಾವು ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್ ಅಂತ ಕರೆಯೋದಿಲ್ಲ. ಸೊ ಇದನ್ನ ಬಿಟ್ಟಾಕೋಣ. ಇಲ್ಲಿರ್ತಕ್ಕಂಥ 2 ಸ್ಟೆಪ್ಗಳನ್ನು ಸರಿಯಾಗಿ ನೆನಪಿಟ್ಕೊಳ್ಳಿ. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಸ್ಯಾಂಡ್ ಮೇಯರ್ಸ್ ರಿಯಾಕ್ಷನ್. ಸೊ ಈ 4 ರಿಯಾಕ್ಷನ್ಗಳನ್ನು ನೋಡಿದ ಮೇಲೆ ಕೊನೆಯದೊಂದು ರಿಯಾಕ್ಷನ್ ಅನ್ನು ನೋಡೋಣ, ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂತ. ಏನು ಈ ಹ್ಯಾಲೋಜನ್ ಎಕ್ಸ್ಚೇಂಜ್ ಅಂದ್ರೆ ಆಲ್ರೆಡಿ ಹ್ಯಾಲೋಜನ್ ಬಂದ ಆಗಿರುತ್ತೆ. ಈ ಹ್ಯಾಲೋಜನ್ ಅನ್ನ ಇರುವಂತಹ ಹ್ಯಾಲೋಜನ್, ಸೇ ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಅಥವಾ ಬ್ರೋಮಿನ್ ಇದೆ ಅಂತ ಇಟ್ಕೊಳ್ಳಿ. ಈ ಕ್ಲೋರಿನ್ ಮತ್ತು ಬ್ರೋಮಿನ್ ಅನ್ನ ತೆಗೆದು ಹಾಕ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಅಯೋಡಿನ್ ಅನ್ನು ಅಥವಾ ಫ್ಲೋರೈಡ್ ಅನ್ನು, ಇವೆರಡು ತುಂಬಾ ರಿಯಾಕ್ಟಿವ್. ಇದಂದ್ರೆ ಇದು ಬಲ್ಕಿ, ಇದು ತುಂಬಾ ರಿಯಾಕ್ಟಿವ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಅಯೋಡೈಡ್ ಮತ್ತು ಫ್ಲೋರೈಡ್ಗಳನ್ನ ನಾವು ಪ್ರಿಪೇರ್ ಮಾಡೋದಿಲ್ಲ ಲ್ಯಾಬೊರೇಟರಿ ಮೆಥಡ್ ಅಲ್ಲಿ. ಇವುಗಳು ಬೇಕೇ ಬೇಕು ಅಂತಂದಾಗ ನಾವು ಎಕ್ಸ್ಚೇಂಜ್ ಮಾಡ್ತೀವಿ. ಕ್ಲೋರೈಡ್ ಮತ್ತು ಬ್ರೋಮೈಡ್ ಇಂದ ಇವುಗಳನ್ನ ರಿಪ್ಲೇಸ್ ಮಾಡ್ತಾ ಬರ್ತೀವಿ. ಸೊ ಸಚ್ ರಿಯಾಕ್ಷನ್ಸ್ ಆರ್ ನೋನ್ ಆಸ್ ಹ್ಯಾಲೋಜನ್ ಎಕ್ಸ್ಚೇಂಜ್ ರಿಯಾಕ್ಷನ್ಸ್. ಸೊ ಅದರಲ್ಲಿ ನೋಡೋಣ. ಮೊದಲನೇದಾಗಿ ಫಿಂಕಲ್ಸ್ಟನ್ ರಿಯಾಕ್ಷನ್. ಸೊ ಇಲ್ಲಿ ಸ್ವಲ್ಪ ನೆನಪಿಟ್ಕೊಳ್ಳಿ, ಐ ಇದೆ. ಸೊ ಅಯೋಡಿನ್ ಎಕ್ಸ್ಚೇಂಜ್ ಆಗುತ್ತೆ.
ಸೊ ವೆನ್ ಆಲ್ಕೈಲ್ ಹ್ಯಾಡ್ ಎ ಪ್ರಿಪೇರ್ಡ್ ಅಂದ್ರೆ ಪ್ರಿಪರೇಷನ್ ಮಾಡಬೇಕಾದ್ರೆ ಯಾವ್ದ್ರಿಂದ ಮಾಡ್ತೀವಿ, ಆಲ್ಕೈಲ್ ಬ್ರೋಮೈಡ್ ಅಥವಾ ಆಲ್ಕೈಲ್ ಕ್ಲೋರೈಡ್ಗಳನ್ನು ಉಪಯೋಗಿಸ್ಕೊಂಡು ನಾವು ಪ್ರಿಪರೇಷನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್. ಸೊ ಸೋಡಿಯಂ ಅಯೋಡೈಡ್ ಮತ್ತು ಇನ್ನನ್ನ ಡ್ರೈ ಅಸಿಟೋನ್ ತಗೊಂಡು ಹ್ಯಾಲೋ ಆಲ್ಕೇನ್ ಅಥವಾ ಹ್ಯಾಲೋ ಅಂದ್ರೆ ಬ್ರೋಮೈಡ್ ಅಥವಾ ಕ್ಲೋರೈಡ್ ಇರುವಂತಹ ಇದಕ್ಕೆ ರಿಯಾಕ್ಷನ್ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥ ಅಯೋಡೋ ಆಲ್ಕೇನ್ ಸಿಗುತ್ತೆ. ನೋಡಿ ಇನ್ನೊಮ್ಮೆ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಬ್ರೋಮೈಡ್ ಆರ್ ಕ್ಲೋರೈಡ್ ಇರುವ ಹ್ಯಾಲೋ ಆಲ್ಕೇನ್. ಇದು ರೆಡಿ ಇದೆ, ನಮಗೆ ಯಾವ್ದು ಬೇರೆ ಮೆಥಡ್ ಇಂದ ಪ್ರಿಪರೇಷನ್ ಮಾಡಿದೀವಿ. ಇದರಿಂದ ನಮಗೆ ಅಯೋಡೋ ಬೇಕು ಅಂತಂದ್ರೆ ಏನ್ ಮಾಡ್ತೀರಾ ಅಂದ್ರೆ ಸೋಡಿಯಂ ಅಯೋಡೈಡ್ ಇನ್ ಡ್ರೈ ಅಸಿಟೋನ್ ಅನ್ನ ತಗೊಂಡು ರಿಯಾಕ್ಟ್ ಮಾಡ್ತೀರಾ. ಅವಾಗ ಹ್ಯಾಲೋಜನ್ ಇಲ್ಲಿರುವಂತದ್ದು ಎಕ್ಸ್ಚೇಂಜ್ ಆಗುತ್ತೆ. ಈ ರೀತಿನಲ್ಲಿ ಎಕ್ಸ್ಚೇಂಜ್ ಆಗ್ಬಿಟ್ಟು ನಮಗೆ ಬೇಕಾಗಿರ್ತಕ್ಕಂಥ ಅಯೋಡೋ ಆಲ್ಕೇನ್ ಬರುತ್ತೆ. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ ಹ್ಯಾಲೋಜನ್ ಎಕ್ಸ್ಚೇಂಜ್, ಪರ್ಟಿಕ್ಯುಲರ್ಲಿ ಇಸ್ ನೋನ್ ಆಸ್ ಫಿಂಕಲ್ಸ್ಟನ್ ರಿಯಾಕ್ಷನ್. ಸೊ ನೆನಪಿಟ್ಕೊಳ್ಳಿ, ಅಯೋಡಿನ್ ಬೇಕು ಅಂದ್ರೆ ಫಿಂಕಲ್ಸ್ಟನ್ ರಿಯಾಕ್ಷನ್ ಅಂತೇಳಿ ನೆನಪಿಟ್ಕೊಳ್ಳಿ ನಾನು, ಆಯ್ತಾ. ಇದೇ ರೀತಿಯಲ್ಲಿ ಇನ್ನೊಂದು ರಿಯಾಕ್ಷನ್ ಇದೆ, ಇದರಲ್ಲಿ ಫ್ಲೋರೈಡ್ ಬರುವಂತೆ ಮಾಡ್ಕೊಳ್ತೀವಿ. ಸೊ ಇಲ್ಲೊಂದು ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೀವಿ. ಅದೇ ರೀತಿಯಲ್ಲಿ ಸೊ ಸೋಡಿಯಂ ಹೈಡ್ರೇಟ್ ಅನ್ನು ಹಾಕಿದಾಗ ಈಥೈಲ್ ಅಯೋಡೈನ್ ಬಂದಿದೆ ಅಥವಾ ಅಯೋಡೋ ಈಥೇನ್ ಅನ್ನು ನಾವು ಪ್ರಿಪರೇಷನ್ ಮಾಡ್ಕೊಂಡಿದ್ದೀವಿ. ಇದೇ ರೀತಿಯಲ್ಲಿ ಇನ್ನೊಂದು ರಿಯಾಕ್ಷನ್ ಇದೆ, ದಟ್ ರಿಯಾಕ್ಷನ್ ಇಸ್ ನೋನ್ ಆಸ್ ಸ್ವಾರ್ಡ್ಸ್ ರಿಯಾಕ್ಷನ್. ಸೊ ಸ್ವಾರ್ಡ್ಸ್ ರಿಯಾಕ್ಷನ್ ನಲ್ಲಿ ಏನ್ ಮಾಡ್ತೀವಿ, ಕ್ಲೋರೈಡ್ ಅಥವಾ ಬ್ರೋಮೈಡ್ ಅನ್ನ ರೀಪ್ಲೇಸ್ ಮಾಡ್ತೀವಿ ಫ್ಲೋರಿನ್ ಇಂದ. ಸೊ ಸಚ್ ರಿಯಾಕ್ಷನ್ ಇಸ್ ಕಾಲ್ಡ್ ಆಸ್ ಸ್ವಾರ್ಡ್ಸ್ ರಿಯಾಕ್ಷನ್. ಸೊ ಆಲ್ಕೈಲ್ ಕ್ಲೋರೈಡ್ ಅಥವಾ ಬ್ರೋಮೈಡ್ ಜೊತೆಗೆ ಏನನ್ನ ಹಾಕ್ತೀರಾ ಅಂದ್ರೆ ಮೆಟಲ್ ಫ್ಲೋರೈಡ್ ಗಳನ್ನ ಹಾಕ್ತೀರಾ. ಸೊ ಮೆಟಲ್ ಫ್ಲೋರೈಡ್ ಸಾಮಾನ್ಯವಾಗಿ ನಾವು ಯಾವ್ದು ತಗೊಳ್ತೀವಿ ಅಂದ್ರೆ ಸಿಲ್ವರ್ ಫ್ಲೋರೈಡ್ ಅನ್ನ ತಗೋತೀವಿ. ಇದೇ ತಗೋಬೇಕು ಅಂತಿಲ್ಲ, ಅದ್ರ ಬದಲಿಗೆ ಇವುಗಳಲ್ಲಿ ಯಾವುದನ್ನಾದ್ರೂ ತಗೊಳ್ಬಹುದು. ಮರ್ಕ್ಯೂರಿ ಫ್ಲೋರೈಡ್ ಆದ್ರೂ ತಗೊಳ್ಬಹುದು, ಕೋಬಾಲ್ಟ್ ಫ್ಲೋರೈಡ್ ಅನ್ನಾದ್ರೂ ತಗೊಳ್ಬಹುದು, ಟಿನ್ ಫ್ಲೋರೈಡ್ ಅನ್ನಾದ್ರೂ ತಗೊಳ್ಬಹುದು. ತಗೊಂಡ್ಬಿಟ್ಟು ನಾವು ಟ್ರೀಟ್ ಮಾಡಿದಾಗ ನಮಗೆ ಫ್ಲೋರಿನ್ ಎಕ್ಸ್ಚೇಂಜ್ ಆಗುತ್ತೆ ಈ ರೀತಿಯಲ್ಲಿ. ಸೊ ಹ್ಯಾಲೋಜನ್ ಅಂದ್ರೆ ಕ್ಲೋರೈಡ್ ಅಥವಾ ಬ್ರೋಮೈಡ್ ಇದ್ದಿದ್ದು ಹೊರಟೋಗಿ ಫ್ಲೋರಿನ್ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ. ಸಚ್ ರಿಯಾಕ್ಷನ್ಸ್ ಆರ್ ಕಾಲ್ಡ್ ಆಸ್ ಹ್ಯಾಲೋಜನ್ ರಿಯಾಕ್ಷನ್, ಹ್ಯಾಲೋಜನ್ ಎಕ್ಸ್ಚೇಂಜ್. ಪರ್ಟಿಕ್ಯುಲರ್ಲಿ ಫ್ಲೋರಿನ್ ಬರುವಂತೆ ಮಾಡುವಂತಹ ಈ ರಿಯಾಕ್ಷನ್ಸ್ಗಳನ್ನ ನಾವು ಸ್ವಾರ್ಡ್ಸ್ ರಿಯಾಕ್ಷನ್ಸ್ ಅಂತೇಳಿ ಕರಿತೀವಿ. ಓಕೆ, ಇಷ್ಟು ಮೆಥಡ್ಸ್ಗಳು ಪ್ರಿಪರೇಷನ್ ಆಫ್ ಹ್ಯಾಲೋ ಆಲ್ಕೇನ್ಸ್ ಫ್ರಮ್ ಡಿಫರೆಂಟ್ ಕಾಂಪೌಂಡ್ಸ್. ಆಲ್ಕೋಹಾಲ್ಸ್ ನೋಡಿದ್ವಿ, ಆಲ್ಕೇನ್ಗಳನ್ನು ನೋಡಿದ್ವಿ, ಅರೀನ್ಗಳನ್ನು ನೋಡಿದ್ವಿ, ಪ್ರೈಮರಿ ಅಮೈನ್ ಇಂದ ನೋಡಿದ್ವಿ ಮತ್ತು ಕೊನೆಯದಾಗಿ ಹ್ಯಾಲೋಜನ್ ಎಕ್ಸ್ಚೇಂಜ್ ಇಂದ ನೋಡಿದ್ವಿ. ಓಕೆನಾ. ಸೊ ಇದು ನೆಕ್ಸ್ಟ್ ಪೀರಿಯಡ್ ಅಲ್ಲಿ ನಾವು ಪ್ರಾಪರ್ಟೀಸ್ಗಳನ್ನ ತಿಳ್ಕೊಳ್ತಾ ಹೋಗೋಣ. ಥ್ಯಾಂಕ್ ಯು.